ಬ್ರಾಹ್ಮಣ ಮಂದಿಯ ದುಸ್ಥಿತಿ ನೋಡಿದ್ರಿ. ಇದಕ್ಕಿಂತ ಭಿನ್ನ ಮತ್ತು ವಿಚಿತ್ರ ಸಮಸ್ಯೆ ಅನುಭವಿಸುತ್ತಿರುವವರಂದ್ರೆ ಮಹಾರಾಷ್ಟ್ರ ರಾಜ್ಯದೊಳಗೆ ಸೇರಿ ಹೋಗಿರೋ ಕನ್ನಡಿಗರು. ರಾಜ್ಯ ವಿಕೇಂದ್ರೀಕರಣದ ವೇಳೆ ಕನ್ನಡಿಗರೇ ಬಹುಭಾಷಿಕರಾಗಿದ್ದ ಕೊಲ್ಲಾಪುರ, ಜತ್ತ ಮತ್ತು ಅಕ್ಕಲ್ಕೋಟೆ ಮಹಾರಾಷ್ಟ್ರ ಪಾಲಾಯಿತು. ಇದರಿಂದ ಇವರು ಇಂದಿಗೂ ಮಲತಾಯಿ ಮಕ್ಕಳಂತೆ ನೋವು ಅನುಭವಿಸುತ್ತಲೇ ಬದುಕಬೇಕಾಗಿದೆ. ಈಗ ಭಾಷಾವಾರು ಪ್ರಾಂತ ರಚನೆ ಆಗಿ 1956-57 ಆಯ್ತದು. ಆದ್ದರಿಂದ ಇವತ್ತಿನವರೆಗೆ ಏನು ಮಾಡಿದ್ರಿ ನಮ್ಮ ಸರ್ಕಾರ? ನಾವು ಇನ್ನೂ ನೀವು ಇಲ್ಲಿ ಶಾಲೆಗಳನ್ನು ಮುಗಿಸ್ತಾ ಇದ್ದೀರಿ ಮೇಡಮ್, ಆದರೂ ಉಳಿಸಿ ಬೆಳೆಸಬೇಕನ್ನೋದು ಇನ್ನೂ ಭಾವನೆಯಾದ ಸಾಕಷ್ಟು ಕಾರ್ಯಕರ್ತರು ರೆಡಿ ಆಗ್ತಾ ಇದ್ದಾರೆ. ಸ್ವಲ್ಪ ಸಪೋರ್ಟ್ ಗೌರ್ಮೆಂಟ್ ಏನಾದರೂ ಮಾಡಿದರೆ ಬಹಳ ಅನುಕೂಲ ಆಗ್ತದೆ ಅಂತ ನನ್ನ ಭಾವನೆ. ಇವರ ಭಾಷೆ ಕನ್ನಡ, ಆಚಾರ ವಿಚಾರ ಕನ್ನಡ, ಸಂಸ್ಕೃತಿ ಸಂಸ್ಕಾರವೂ ಕನ್ನಡ, ಒಲವು ನಲಿವು ಕನ್ನಡ, ಶಿಕ್ಷಣವೂ ಕನ್ನಡ. ಆದರೆ ಇರೋದು ಮಾತ್ರ ಮಹಾರಾಷ್ಟ್ರದಲ್ಲಿ ಇದ್ದುಕೊಂಡು ಕನ್ನಡ ಕಲಿಯೋದಂದ್ರೆ ಬಹಳಷ್ಟು ಸಮಸ್ಯೆಗಳು ಈ ಗಡಿನಾಡು ಕನ್ನಡಿಗರಿಗೆ ನಮ್ಗೆ ಅದಾವ್ರಿ. ಅಂದರೆ ಉಚ್ಚ ಶಿಕ್ಷಣ ಪಡ್ಕೋಬೇಕಾದ್ರೆ ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ 75% ನಮ್ಮಲ್ಲಿ ಕನ್ನಡಿಗರು ಅದಾರೆ, 25% ಮಹಾರಾಷ್ಟ್ರದ ಮರಾಠಿಗರು ಅದಾರೆ. ಅಂದರೆ ಮಹಾರಾಷ್ಟ್ರದಲ್ಲಿ ಇದ್ಕೊಂಡು 75% ನಾವು ಕನ್ನಡವನ್ನು ಉಳಿಸ್ಕೊಂಡು ಬರ್ಲಕ್ಕೆ ಬಹಳಷ್ಟು ನಮಗೆ ಸಮಸ್ಯೆಗಳು ಎದುರಾಗ್ತಾವೆ. ಏನಂದರೆ ಉಚ್ಚ ಶಿಕ್ಷಣ ಪಡ್ಕೋಬೇಕಂದ್ರೆ ಇಲ್ಲಿ ಉಚ್ಚ ಶಿಕ್ಷಣದ ಶಾಲೆಗಳು ಕನ್ನಡ ಮಾಧ್ಯಮದೊಳಗೆ ಇಲ್ರಿ. ಇಲ್ಲಿನ ಮಂದಿಯ ಕನ್ನಡ ಪ್ರೀತಿ ಮತ್ತು ಅಭಿಮಾನಕ್ಕೆ ಜತ್ತದಲ್ಲಿರುವ 175ಕ್ಕೂ ಹೆಚ್ಚು ಹಾಗೂ ಅಕ್ಕಲ್ಕೋಟ್ದಲ್ಲಿರುವ 85ಕ್ಕೂ ಹೆಚ್ಚು ಕನ್ನಡ ಮಾಧ್ಯಮ ಶಾಲೆಗಳೇ ಸಾಕ್ಷಿ. ನಾಡಿನ ಸಿರಿ ನುಡಿ ಸಾಧನೆಗಾಗಿ ಕನ್ನಡ ನಾಲಿಗೆ ಹೊರಬರಲಿ. ನಾಡಿನ ಸಿರಿ ನುಡಿ ಸಾಧನೆಗಾಗಿ ಕನ್ನಡ ನಾಲಿಗೆ ಹೊರಬರಲಿ. ಈ ನೆಲ ಜಲದಲ್ಲಿ ಸ್ವರ್ಗವೇ ಮೂಡಲಿ, ಈ ನೆಲ ಜಲದಲ್ಲಿ ಸ್ವರ್ಗವೇ ಮೂಡ, ಕನ್ನಡ ಕೀರುತಿ ಬೆಳಗಲಿದೆ. ಮಹಾರಾಷ್ಟ್ರದಲ್ಲಿ ಕನ್ನಡ ಬೆಳೆಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಮರಾಠಿಗರೊಂದಿಗೆ ಹೋರಾಡಬೇಕು. ಮಹಾರಾಷ್ಟ್ರ ಸರ್ಕಾರ, ಅಲ್ಲಿನ ಅಧಿಕಾರಿಗಳು ಕೊಡುವ ಎಲ್ಲ ಕಿರುಕುಳ, ಮಾಡೋ ಅವಮಾನವನ್ನ ಸಹಿಸಿಕೊಳ್ಬೇಕು. ಮಹಾರಾಷ್ಟ್ರದವರಂತೂ ಕನ್ನಡಿಗರಿಗೆ ಹೇಳ್ತಾರೆ, ಕಾನಡಿ ಮಂದಿ ಅಂದ್ರೆ ನಮ್ಗೆ ಆಫೀಸಿಯಲ್ಲಿ ಆಗಲಿ ಅಥವಾ ಯಾವುದೇ ದೃಷ್ಟಿಯಿಂದ ಕನ್ನಡ ವಿದ್ಯಾರ್ಥಿಗಳಿಗೆ ತಿರಸ್ಕಾರ ಭಾವನೆ. ಇಷ್ಟೆಲ್ಲ ಕಷ್ಟಪಟ್ಟು ಗಡಿನಾಡಿನಲ್ಲಿ ಕನ್ನಡ ಕಟ್ಟಿದ್ರೆ ನಮ್ಮ ಸರ್ಕಾರ ಇವರಿಗೆ ಕೊಟ್ಟ ಸನ್ಮಾನ ಏನ್ ಗೊತ್ತಾ? ಗಡಿನಾಡ ಕನ್ನಡಿಗರು ಅನ್ನೋ ಪದ ತೆಗೆದು ಇವರನ್ನ ಹೊರನಾಡ ಕನ್ನಡಿಗರು ಅಂತ ಕರೀತು. ಅಲ್ಲದೆ ಇವರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಕೊಟ್ಟ 5% ಮೀಸಲಾತಿಯನ್ನ ಕೂಡ ರದ್ದು ಮಾಡಿತು. ಇದು ಇಲ್ಲಿನ ಮಂದಿಯನ್ನ ಇನ್ನಷ್ಟು ಅತಂತ್ರ ಮಾಡಿದೆ. ಗಡಿನಾಡ ಕನ್ನಡಿಗರು ಅನುಭವಿಸುತ್ತಿರುವ ನೋವು, ಅವಮಾನವನ್ನ ನಾನಾ ಹೋರಾಟ, ಪ್ರತಿಭಟನೆಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ತಿಳಿಸುತ್ತಲೇ ಇದ್ದಾರೆ. ಆದರೆ ಸ್ಪಂದನೆ ಮಾತ್ರ ಶೂನ್ಯ. ಇತ್ತೀಚೆಗೆ ಕನ್ನಡ ಹೋರಾಟಗಾರರಾದ ಸುಭಾಷ್ ಬೆಳ್ಳುಬ್ಬಿ ಜತ್ತದಿಂದ ಬೆಂಗಳೂರಿನವರೆಗೆ ಸುಮಾರು 700 ಕಿಲೋಮೀಟರ್ ದೂರ ಸೈಕಲ್ ಜಾಥಾ ಮಾಡಿದ್ರು. ಆದರೆ ದುರಂತ ನೋಡಿ, ಇವರ ಅಹವಾಲು ಸ್ವೀಕರಿಸಲು ಕರ್ನಾಟಕ ಸರ್ಕಾರದಿಂದಾಗ್ಲಿ ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರದಿಂದಾಗ್ಲಿ ಯಾವೊಬ್ಬ ಪ್ರತಿನಿಧಿಯೂ ಮುಂದೆನೆ ಬರಲಿಲ್ಲ. ಜಾಡರ್ ಓಲಾದಂದ್ರೆ ಇಲ್ಲಿಂದ 700 ಕಿಲೋಮೀಟರ್ ಬೆಂಗಳೂರು ಆಗ್ತದ್ರಿ. ಆ ಬೆಂಗಳೂರವರೆಗೆ ಸೈಕಲ್ ಮೇಲೆ ಅವರು ಒಬ್ಬರೇ ಹೋಗಿದ್ರು. ಅಲ್ಲಿ ಕರ್ನಾಟಕ ಸರ್ಕಾರ ಜೊತೆಗೆ ಯಾವ ಸ್ಪಂದನವೂ ಆಗಲಿಲ್ಲ. ಹಾಗೆ ಹೊಳ್ಳೆ ಬಂದರು, ಅವರಿಗೂ ಕೂಡ ಈ ಕರ್ನಾಟಕ ಸರ್ಕಾರ ಬೆಂಬಲ ಕೊಟ್ಟಿದೆ. ಸದಾ ಪ್ರಚಾರದಲ್ಲಿರೋ ಕನ್ನಡ ಪರ ಸಂಘಟನೆಗಳಿಗೆ ಇವರ ಸಮಸ್ಯೆಗಳ ಬಗ್ಗೆ ಆಸಕ್ತಿಯೇ ಇಲ್ಲದಿರೋದು ವಿಷಾದನೀಯ. ಈಗ ಗಡಿನಾಡ ಮಂದಿಯ ಒಕ್ಕೊರಲ ಬೇಡಿಕೆ ಒಂದೇ, ನಮಗೆ ಅನುಕಂಪ ಬೇಡ, ಆಧಾರ ಬೇಕು. ಕರ್ನಾಟಕದಲ್ಲಿ ಗಡಿನಾಡ ಕನ್ನಡಿಗರಿಗೆ ಉನ್ನತ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಮೀಸಲಾತಿ ಕೊಡಿ ಅನ್ನೋದು. ಬೆಳಗಾವಿಯಲ್ಲಿ ಒಬ್ಬ ಮರಾಠಿಗ ಕೂಗಿದ್ರೆ ಸಾಕು, ಇಡೀ ಮಹಾರಾಷ್ಟ್ರ ಎಚ್ಚೆತ್ತುಕೊಳ್ಳುತ್ತೆ. ಆದರೆ ಮಹಾರಾಷ್ಟ್ರದಲ್ಲಿ ಇಷ್ಟೊಂದು ಕನ್ನಡಿಗರು ಕೂಗಿದ್ರೂ ಕೂಡ ಅದು ಅರಣ್ಯ ರೋಧನ ಆಗ್ತಿದೆ. ಕರ್ನಾಟಕ ಜನತೆ ಆಗಲಿ ಕರ್ನಾಟಕ ಸರ್ಕಾರ ಯಾವ ಸ್ಪಂದನೆಯನ್ನೂ ಮಾಡ್ತಿಲ್ಲ. ಇದರಿಂದಾಗಿ ಇವರು ಅಸಹಾಯಕರಾಗಿ ಈಗ ಹೋರಾಟದ ಹಾದಿ ಹಿಡಿದಿದ್ದಾರೆ. ಬನ್ನಿ ಆ ಹೋರಾಟದ ಕಿಚ್ಚನ್ನ ತೋರಿಸ್ತೀನಿ ಸಣ್ಣ ಬ್ರೇಕ್ನ ನಂತರ.